ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಿಶ್ ಕರಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಆ್ಯಕ್ಚುಲಾಗಿ ನಾನು ಫಸ್ಟ್ ಟೈಮ್ ಫಿಶ್ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ಳೋಣ. ಥರ ಫಿಶ್ದು ಕ್ವಾಂಟಿಟಿ ನೋಡಿ ನಮಗೆ ಎಷ್ಟು ಚಿಲ್ಲಿ ಪೌಡರ್ ಬೇಕೋ ಅಷ್ಟನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ನಾವು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ನಿಮಗೆ ಎಷ್ಟು ಸಾಲ್ಟ್ ಬೇಕು ಅನಿಸುತ್ತೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಹಾಫ್ ಆನ್ ಅವರ್ ಹಾಗೆ ಇಡಿ. ನಂತರ ನಮಗೆ ಏನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಬೇಕು ಅಂತ ಹೇಳಿದ್ರೆ, ಫಸ್ಟ್ ನಾವು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಂತರ ಈರುಳ್ಳಿ ಮತ್ತು ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಧನಿಯಾ, ಮೆಂತೆ ಮತ್ತು ಸ್ವಲ್ಪ ಜೀರಿಗೆನ ಹಾಕಿ ಇಟ್ಕೊಳ್ಳೋಣ. ಅದರ ಒಂದು ಬೌಲಿಗೆ ಸ್ವಲ್ಪ ಹುಣಸೆ ಹುಳಿ ತೊಗೊಂಡು ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಬಾಣಲೆ ಸ್ವಲ್ಪ ಕಾದ ನಂತರ ಅದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿದ ನಂತರ ನಾವೇನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಕ್ಕಿದೆಯೋ ಮಿಕ್ಸ್ಚರ್ನ ಅದನ್ನ ಒಂದೊಂದೇ ಹಾಕಿ ಚೆನ್ನಾಗಿ ಆಯಿಲ್ ಜೊತೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನೆಕ್ಸ್ಟ್ ನಾವು ಈರುಳ್ಳಿ ಮತ್ತು ಟೊಮೆಟೊ ನಮ್ಮದೇನೆಲ್ಲ ಮಿಕ್ಸ್ಚರ್ಸ್ ಇದೆಯೋ ಅದನ್ನೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಬ್ರೌನಿಷ್ ಬರಬೇಕು ಮತ್ತು ಅದು ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ. ಆ ಸ್ಮೆಲ್ ಬಂದಂಗೆ ನೀವು ಅದನ್ನು ಆಫ್ ಮಾಡಬೇಕು. ಹೀಗೆ ಫ್ರೈ ಮಾಡ್ಕೋತಾ ಇರಬೇಕು. ಆ್ಯಕ್ಚುಲಾಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್ ಫಿಶ್ ಕರಿನ ಮಾಡ್ತಿದ್ದೀನಿ. ಅದು ನಮ್ಮ ಅಮ್ಮನ ಜೊತೆ ಕೇಳಿಕೊಂಡು ಅವ್ರ ಜೊತೆ ಇನ್ಸ್ಟ್ರಕ್ಷನ್ ತೊಗೊಂಡು ಅವ್ರು ಹೇಗೆ ಮಾಡ್ತಾರೋ ಆ ಮೆಥಡಲ್ಲಿ ನಾನು ಮಾಡ್ತಿದ್ದೀನಿ. ನಂತರ ಆ ಮಿಕ್ಸ್ಚರ್ ಏನೆಲ್ಲ ಇದೆಯಾ ಗ್ರೈಂಡ್ ಮಾಡೋಕ್ಕೆ ಅದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ನಂತರ ಧನಿಯಾ, ಮೆಂತೆ ಮತ್ತು ಜೀರಿಗೆ ಇತ್ತಲ್ಲ ಅದನ್ನ ಸಪ್ರೇಟಾಗಿ ಮಾಡ್ಕೋಬೇಕು. ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಅಂತ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕರಿಬೇವು ಸೊಪ್ಪನ್ನ ಸಹ ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ ನಂತರ ಚೆನ್ನಾಗಿ ಬಿಸಿ ಹಾಕೋಕ್ಕೆ ಬಿಡೋಣ. ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆನ ಹಾಕ್ಕೊಂಡ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಜೊತೆಗೆ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ನೋಡ್ಬೋದು ನೀವು, ಅದು ಫ್ರೈ ಆಗ್ತಿದೆ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಬ್ರೌನ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನಂತರ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತಲ್ವ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಅಂತ. ಅದು ಬಂದಮೇಲೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಫಿಶ್ನ ಆ್ಯಡ್ ಮಾಡಬೇಕು. ನಾವೀಗ ಒಂದೊಂದೇ ಫಿಶ್ನ ಹಾಕ್ಕೊಂಡು ಹೋಗೋಣ. ನೀವು ನೋಡ್ಬೋದು ನಾನು ಫಿಶ್ನ ಹಾಕ್ತಿದ್ದೀನಿ. ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಂಡು ಫಿಶ್ನ ಆಯಿಲಲ್ಲೇ ಬಾಯ್ಲ್ ಆಗೋಕ್ಕೆ ನಾವು ಬಿಡಬೇಕು. ಒಂದು 10 ನಿಮಿಷ ಒಂದು ಸೈಡ್ ಫಿಶ್ನ ಬೇಯಿಸಿದ್ರೆ ಮತ್ತೆ ಇನ್ನೊಂದು ಸೈಡ್ ಒಂದು 10 ನಿಮಿಷ ಫಿಶ್ನ ಚೆನ್ನಾಗಿ ಬೇಯಿಸಬೇಕು. ಹೀಟಲ್ಲಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿನ. ಇವಾಗ ಅದೆಲ್ಲ ತಣ್ಣಗಾಗಿದೆ. ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಅದನ್ನು ಆಯಿಲ್ ಹಾಕ್ಕೊಂಡು ಆಯಿಲ್ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ನೀವು ನೋಡ್ಬೋದು. ಅದನ್ನು ಚೆನ್ನಾಗಿ ಆಯಿಲ್ ಜೊತೆ ಫ್ರೈ ಮಾಡಬೇಕು. ಆವಾಗ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಆಯಿಲ್ ಜೊತೆ ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಅದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಇರೋಣ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಅದನ್ನ. ನಂತರ ಅದಕ್ಕೆ ಖಾರದ ಪುಡಿ ಹಾಕಿ 2 ಸ್ಪೂನ್ ಮತ್ತು ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫಿಶ್ ಕರಿ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡ್ಮೇಲೆ ಅದನ್ನ ಬಾಯ್ಲ್ ಆಗೋಕ್ಕೆ ಬಿಡೋಣ. ಅದು ಈಗ ನೀವು ಬಾಯ್ಲ್ ಆಗ್ತಿದೆ ನೋಡ್ಬೋದು ಹೇಗೆ ಬಾಯ್ಲ್ ಆಗ್ತಿದೆ ಅಂತ. ಬಾಯ್ಲ್ ಎಲ್ಲ ಆಯಿತು. ಈಗ ನೀವು ನೋಡ್ಬೋದು ಫೈನಲಾಗಿ ಫಿಶ್ ಕರಿ ಹೇಗಿದೆ ಅಂತ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ.